ಆಗ ನೋಡಿ ಓಡಿಕೊಂಡು ಬಂದ ಸೀನ್ ಇವರಿಬ್ಬರದು ನೋಡಿ. ಇಬ್ಬರು ಬಾ 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 ಒಂದು ಗಲಾಟೆ ಆಗ್ತಾ ಉಂಟು. ಅದರಲ್ಲಿ ಯಾರು ಗಂಡು ಯಾರು ಹೆಣ್ಣು ಗೊತ್ತಾಗೋದಿಲ್ಲ. ಇಬ್ಬರು ಗಂಡು ಮಕ್ಕಳು. ಏನೋ ಒಂದು ವಿಷಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಆ ಚರ್ಚೆಗೆ ಕೋಪಕ್ಕೆ ತಿರುಗಿ ಈಗ ಗರ್ವದಲ್ಲಿ ಏನು ಏನೋ ಇಲ್ಲಿ ನೋಡು ಮಗು ಮಗು ಇಲ್ಲಿ ನೋಡು. ಟೀ ಕೊಡ್ತಾ ಆಯ್ತಾ? ಎಂತ ತಿಂಡಿ? ಎಂತ ಇಲ್ಲ. ರಸ್ಕ್ ಬೇಕಾ? ರಸ್ಕ್ ಬಿಸ್ಕಿಟ್ ಬೇಡ ನೋಡಿಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುತ್ತು ಸಂಸಾರ ವ್ಲಾಗ್ಸ್. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಈಗ ನಾನು ವ್ಯಾಕ್ಯೂಮ್ ಕ್ಲೀನರಲ್ಲಿ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಇದರಲ್ಲಿದ್ದ ಕುಷನ್ ಸೀಟನ್ನೆಲ್ಲ ಹಸ್ಬೆಂಡ್ ತೆಗೆದ್ರು. ಇಲ್ಲದಿದ್ದರೆ ಅದು ಒಬ್ಬಳೆ ಕಷ್ಟ ಆಗ್ತದೆ. ಹಾಗೆ ಅವರಿರುವಾಗ ಕ್ಲೀನಿಂಗ್ ಎಲ್ಲ ಮಾಡೋದು ನಾನು. ಇಲ್ಲಿ ರೀಲ್ಸ್ಗೆ ರೆಡಿ ಆಗ್ತಿದ್ದಾರೆ ಫ್ರೆಂಡ್ಸ್. ಸೊ ಅಪ್ಪ ಇಲ್ಲಿ ಅಮ್ಮನಿಗೆ ಸೀರೆ ಉಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಹೆಣ್ಮಕ್ಳಿಗೆ ಸೀರೆ ಉಡುವುದಂದ್ರೆ ಭಾರಿ ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವರಿಗೆ ಸಹ ಒಂದು ಖುಷಿ ಆಗ್ತದೆ. ಮತ್ತೆ ಸರಿ ಉಂಟಾ? ಸರಿ ಆಗಿದೆ ಉಡಿಸಿದೆಲ್ಲ. ಎಲ್ಲ ನಾನೇ ಉಡಿಸಿದ್ದೆ ಇವತ್ತು ರೀಲ್ಸ್ ಉಂಟು, ಹಾಗೆಲ್ಲ ನಾನೇ ಉಡಿಸಿದ್ದೆ. ಈಗ ನೋಡಿ ಇದೆಲ್ಲ ಸೀರೆ ಸ್ವಲ್ಪ ಕಷ್ಟ ಉಡ್ಲಿಕ್ಕೆ. ಜರಿ ಸೀರೆ ಅಲ್ಲ, ಜರಿ ಸೀರೆ ಯಾವಾಗ ಕಷ್ಟ ಉಡ್ಲಿ. ಇದೊಂದು ನಮ್ದು ಎಂತ ಮದುಮಗಳ ಹಾಗೂ ಮದುಮಗನ ಒಂದು ಅಭಿನಯ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಸೀರೆ ಉಡುವಾಗ. ಹಾಗೆ ಇವರು ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿದಕ್ಕೆಲ್ಲ ಖುಷಿಯಲ್ಲಿ ಚಂದ ಆಯ್ತು ನೋಡಿ. ನಾನು ಉಡಿಸಿದ್ರೆ ಚಂದ ಆಗಿದಲ್ಲ. ಇದನ್ನು ಸರಿ ಮಾಡಿ. ಹಾಗೆ ಈಗ ಆಗಲಿಲ್ಲ, ರೆಡಿ ಆಗ್ತಾ ಇದ್ದೇನೆ ರೀಲ್ಸಿಗೆ. ಇವರು ಸ್ವಲ್ಪ ಅದನ್ನೆಲ್ಲ ಸರಿ ಮಾಡಬೇಕಲ್ಲ, ಚಂದ ಕಾಣಬೇಕಲ್ಲ. ಎಲ್ಲರೂ ಕೇಳ್ತಿರಲ್ಲ, ಮೇಡಮ್ ನೀವು ಸಾರಿ ಉಡುದು ಚಂದ ಅಂತೇಳಿ. ಸೊ ಈಗೆಲ್ಲ ಹೆಲ್ಪ್ ಮಾಡ್ತಾರೆ ಇವರು ನೋಡಿ. ಹೀಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನೋಡಿ. ಇಲ್ಲದಿದ್ರೆ ಕಷ್ಟ ಆಗ್ತದೆ. ಅವ್ರು ಹೇಳಿದ್ರಲ್ಲ, ಹೆಣ್ಣು ಮಕ್ಕಳಿಗೆ ಸೀರೆ ಅಂದ್ರೆ ಸೀರೆ ಉಡುದು ತುಂಬಾ ಕಷ್ಟದ ಕೆಲಸ ಅಂತ. ಹೌದು, ಇಲ್ಲಾದ್ರೂ ಕೂಡ ಹಾಗೆ ನಂಗೆ ಸಹ ತುಂಬಾ ಅನುಭವ ಆಗಿದೆ. ನನ್ಗೆ ಮಕ್ಕಳು ಸಹ ಇದ್ದಾರೆ ಪಾಪ. ಅಲ್ಲಿಗೆ ಹುಟ್ಟರದ್ದು ನೀಟಾಗಿ ಚಂದ ಕಾಣ್ಬೇಕು. ನಾವು ರೀಲ್ಸ್ ಎಲ್ಲ ಮಾಡ್ತೇವಲ್ಲ, ಹಾಗೂ ಅವರು ಸಹ ಹೇಳುದು ಹುಟ್ರೆ ನೀಟಾಗಿರ್ಬೇಕಂತ. ನನಗೆ ಮಕ್ಕಳು ಹೆಲ್ಪ್ ಮಾಡ್ತಾರೆ. ಮತ್ತೆ ಇವರು ಸೀರೆ ಉಡುವಾಗೆಲ್ಲ ಎಂತ ಗೊತ್ತುಂಟ, ಹೀಗೆ ಇದನ್ನೆಲ್ಲ ಒಂದು ಹೀಗೆ ಸರಿ ಮಾಡಿದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡುದು. ಮತ್ತೆ ಇದೆಲ್ಲ ಕೆಳಗೆದು ನೆರಿಗೆ ಎಲ್ಲ ಕರೆಕ್ಟ್ ಸ್ಟಿಪ್ ಕಾಣುವಾಗಿದೆ. ಬೇಗ ಬೇಗ ರೆಡಿ ಮಾಡಿ ಕೊಡ್ತಾರೆ. ಇಲ್ಲದಿದ್ರೆ ತುಂಬಾ ಲೇಟ್ ಆಗ್ತದಲ್ಲ, ಅದಕ್ಕೋಸ್ಕರ. ಹಾಗೆ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಅವರಿಗೆ. ಈಗ ರೀಲ್ಸ್ ಮಾಡ್ಲಿಕ್ಕೆ ಹೊರಟದೆ ಈಗ ಸ್ಟುಡಿಯೋಕ್ಕೆ. ಈಗ ನಾವು ಹೋಗುವ. ಸ್ಟುಡಿಯೋದಲ್ಲಿ ವೇಟ್ ಮಾಡ್ತಿದ್ದಾರೆ. ಸ್ಟುಡಿಯೋದಲ್ಲಿ ಈಗ ಶೂಟಿಂಗ್ ಉಂಟು. ಈಗ ಹೋಗುದು ಗೈಸ್. ಬಾಯ್. ನಮ್ಮ ರೀಲ್ಸ್ ಎಲ್ಲ ಮಾಡ್ತದೆ, ನಿಮ್ಮ ಯೂಟ್ಯೂಬ್ ಚಾನಲ್ ಬರ್ತದೆ. ನೋಡಿ ಆನಂದಿಸಿ. ಅವಸರದಲ್ಲಿ ಇಲ್ಲಿಗೆ ನಾವು ಹೊರಡುದು. ಮತ್ತೆ ಒಂದು ಇಲ್ಲಿ ನಮ್ಮದೊಂದು ಇಲ್ಲಿ ಒಂದು ಫೋಟೋ ತೆಗೆದು ಆಮೇಲೆ ನಾವು ಈಗ ರೀಲ್ಸ್ ಎಲ್ಲ ಹೊರಡ್ತಾ ಇದ್ದೇವೆ. ಇನ್ನು ಆಗಬೇಕು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇವೆ. ಪ್ರಾಕ್ಟೀಸ್ ಅಂತೇಳಿ ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ ಅದು. ಅದು ಆನ್ ದ ಸ್ಪಾಟ್ ಮಾಡಬೇಕು ಡೈಲಾಗ್. ಯಾಕೆ ಹೇಳಿದರೆ ಅದು ಎಲ್ಲದಿದ್ದರೆ ಮರ್ತೋಗಿ ಬಿಡ್ತದೆ ಡೈಲಾಗ್. ಅದಕ್ಕೆ ನಾವು ಮಾಡುವಾಗಲೇ ಡೈಲಾಗನ್ನು ಅದೇ ನಾವು ಅಭಿನಯ ಮಾಡುವಾಗಲೇ ಡೈಲಾಗ್ ಕೂಡ ಒಟ್ಟಿಗೆ ಹೋಗ್ಬೇಕು. ಆಗ ಮಾತ್ರ ಅಭಿನಯ ಚೆಂದ ಆಗುದು. ಇಲ್ಲದಿದ್ದರೆ ನನಗೆ ಇಷ್ಟು ಫಾಲೋವರ್ಸ್ ಆಗ್ತಾ ಇಲ್ಲ ಇತ್ತು. ಹಾಗೆ ನಮ್ಮ ಒಂದು ಆ್ಯಕ್ಟ್ ಮೇಲೆ ನೀವು ಅಷ್ಟೊಂದು ಪ್ರೀತಿಯಿಂದ ಲೈಕ್ಸ್, ಒಳ್ಳೊಳ್ಳೆ ಮುದ್ದು ಕಮೆಂಟ್ಸ್ ಹಾಕ್ತೀರಿ. ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಗೈಸ್. ಅಂದರೆ ಅಭಿನಯ ಎಂಬುದು ಸಹ ಅಷ್ಟು ಒಂದು ಕಷ್ಟ ಉಂಟು, ಯಾವುದು ಸುಲಭ ಇಲ್ಲ. ನಾವು ಅಭಿನಯದೊಂದಿಗೆ ನಾವು ಕೂಡ ಡೈಲಾಗನ್ನು ನೆನಪಿಟ್ಟುಕೊಂಡು ಅಭಿನಯ ಮಾಡಬೇಕಾಗ್ತದೆ. ಸೊ ಇಷ್ಟೆಲ್ಲ ಆಗ್ತದೆ. ಹಾಗೆ ಎಲ್ಲ ಚೆಂದ ಆಗ್ತದೆ. ಹಾಗೆ ನೀವೆಲ್ಲ ಮುದ್ದು ಕಮೆಂಟ್ಸ್ ಹಾಕ್ತೀರಿ. ಅಷ್ಟೊಂದು ನಾವು ಪ್ರೆಸೆಂಟೇಷನ್ ಕೊಡ್ತೇವೆ. ನಮ್ಮದು ಒಂದಷ್ಟು ಪ್ರೆಸೆಂಟೇಷನ್ ಆ ರೀತಿ ಇರ್ತದೆ. ವಿಡಿಯೋ ಕೂಡ ಆ ರೀತಿ ಇರ್ತದೆ. ಹಾಗೆ ಇರುವ ಕಾರಣ ನೀವು ಮುದ್ದು ಕಮೆಂಟ್ಸ್ ಹಾಕ್ತೀರಿ. ಮಿಲಿಯನ್ಸ್ ತನಕ ನಮ್ಮ ಪ್ರತಿಯೊಂದು ರೀಲ್ಸ್ ಮಿಲಿಯನ್ ತನಕ ಬರ್ತದೆ. ಮಿಲಿಯನ್ ಲೈಕ್ ಕೂಡ ಬಂದಿದೆ ನಮಗೆ.
ಯಾಕೆ ಹೇಳಿದರೆ ನಮಗೆ ಎಷ್ಟು 2.2 ಮಿಲಿಯನ್ ತನಕ ಲೈಕ್ಸ್ ಕೂಡ ಬಂದಿದೆ, 10.6 ವ್ಯೂಸ್ ಕೂಡ ಆಗಿದೆ, 2 ಮಿಲಿಯನ್ ಲೈಕ್ಸ್ ಕೂಡ ಬಂದಿದೆ. ಅಷ್ಟು ನೀವು ಪ್ರೀತಿ ತೋರಿಸ್ತೀರಿ, ಅದು ನಮ್ಮದು ಅಷ್ಟು ನಾವು ಎಫರ್ಟ್ಸ್ ಹಾಕ್ತೇವೆ. ಸೊ ಅದಕ್ಕೋಸ್ಕರ ಹಾಗೆ ಪ್ರತಿಯೊಂದನ್ನು ಕೂಡ ಅದನ್ನು ಯಾವ ರೀತಿ ಡೈಲಾಗ್ ಕೂಡ ಅಷ್ಟೇ, ಅದನ್ನು ಒಂದು ನೆನಪಲ್ಲಿ ಇಟ್ಟುಕೊಂಡು ಮಾಡುವಂಥದ್ದು. ಹಾಗೆ ಅಭಿನಯ ಕೂಡ ಹಾಗೆ ಗೈಸ್ ಈಗ ಬಂದದ್ದು. ಆಮೇಲೆ ನೋಡಿ ಎಲ್ಲರೂ ನನಗೆ ಹೇಳ್ತಿದ್ರು ಅಂದ್ರೆ ನಂದು ಬಳೆ ಹಾಕೋದಿಲ್ಲ, ಒಂದು ಕೈಗೆ ಮಾತ್ರ ಬಳೆ, ಇನ್ನೊಂದು ಕಡೆ ವಾಚ್ ಹಾಕ್ತೀರಿ, ಎರಡು ಕೈಗೆ ಬಳೆ ಹಾಕಿ ಅಂತ. ಇವತ್ತು ನೋಡಿ ಈಗ ಗೌರಮ್ಮನಾಗಿ ಬಳೆ ಗೌರಮ್ಮನಾಗಿ ಅಂತ ಹೇಳಿ ನೋಡಿ ಕಾಣ್ತದ, ಎರಡು ಕೈಗೆ ಬ್ಯಾಂಗಲ್ಸ್ ಹಾಕಿದ್ದೇನೆ. ಪಾಪ ಎಲ್ಲರೂ ಕೂಡ ಅಂದರೆ ಕಮೆಂಟ್ ಮಾಡೋದು, ಮೇಡಮ್ ಎರಡು ಕೈಗೆ ಕೂಡ ಬಳೆಯನ್ನು ಧರಿಸಿ ಅಂತ ತುಂಬ ಪ್ರೀತಿಯಿಂದ ಎಲ್ಲರೂ ಕೂಡ ಕಮೆಂಟ್ ಹಾಕಿದ್ದಾರೆ. ಅವರಿಗೊಂದು ನಾನು ಅವರ ಮಾತಿಗೆಲ್ಲ ಒಂದು ಬೆಲೆ ಕೊಡಬೇಕಲ್ಲ, ಹಾಗೆ ಮಾತಿಗೆಲ್ಲ ಒಳ್ಳೆ ಗೌರವಪೂರ್ವಕವಾಗಿ ಬೆಲೆ ಕೊಟ್ಟುಕೊಂಡು ಈ ಎರಡು ಬಳೆಯನ್ನು ಎರಡು ಕೈಗೆ ಬ್ಯಾಂಗಲ್ಸ್ ಧರಿಸಿದ್ರು. ಡೈಲಿ ಡ್ಯಾನ್ಸ್ ಮಾಡುವಾಗ ಹೀಗೆ ಹಾಕೋದು ಅವಳು. ಇನ್ನು ಡೈಲಿ ಹೀಗೆ ಆಯ್ತು ರೀಲ್ಸಿಗೆ. ಈಗ ಆರ್ಡರ್ ಆಗಿದೆ, ನಾನು ವಾಪಸ್ ಹೋಗಿ ಒಂದೊಂದು ಡಜನ್ ತೆಗಿಬೇಕು ಅಂತ. ಹಾಗೆ ತುಂಬಾ ಉಂಟು ಬ್ಯಾಂಗಲ್ಸ್. ಮತ್ತೆ ನಾನು ಈ ಕೈಗೆ ಎಂತ ಗೊತ್ತುಂಟಾ, ಗೊತ್ತಿಲ್ಲ. ಈ ಕೈಗೆ ಅಂದ್ರೆ ಇದು ನಾನು ಕ್ರೀಮ್ ಹಾಕಿ ಎಲ್ಲರದ್ದು ಬಲಕೈ ತೋರ ಇರ್ತದೆ, ಆದ್ರೆ ಇವಳದು ಮಾತ್ರ ಎಡಕೈ ತೋರ, ಬಲಕೈ ಸಪೂರು. ಹಾಗೆ ಇಲ್ಲಿ ವಾಚ್ ಹಾಕುದಲ್ಲ, ಅದಕ್ಕೋಸ್ಕರ ಈಗ ಇನ್ನು ಇಲ್ಲಿ ಕ್ರೀಮ್ ಹಾಕುದು. ಹಾಗೆ ಯಾರಿಗೆ ಕೂಡ ಗೊತ್ತಿಲ್ಲ ಬಳೆ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಕ್ರೀಮ್ ಹಾಕಿ ನಾನು ಫೇರ್ ಲವ್ಲಿ ಕ್ರೀಮ್ ಹಾಕಿದ್ದು. ಆಮೇಲೆ ಒಳ್ಳೆ ರಪ್ಪ ಜಾರ್ತದೆ ಬಳೆ. ಹಾಗೆಲ್ಲ ಹೋಗಿ ಬಂದದ್ದು. ಮತ್ತೆ ಏನು ಅವರ ಕ್ಯಾಮರಾದಿಂದ ಏನೋ ಮಾತಾಡ್ತಿದ್ದಾರೆ, ಏನಂತ ಗೊತ್ತಿಲ್ಲ ಏನಂತ. ಹಾಗೆ ನಾವು ಹೋಗಿ ಎಲ್ಲ ಬಂದರು ಗೈಸ್. ಮತ್ತೆ ಈ ಸಾರಿ ಕೂಡ ಇದರ ಲಿಂಕ್ ಎಲ್ಲಿಂದ ತೆಗ್ತದೋ ಗೊತ್ತಿಲ್ಲ ಗೈಸ್, ಎಲ್ಲಿಂದ ಅಂತೇಳಿ. ಸಂಜು ಶೆಟ್ಟಿ ನೋಡಿ ಈ ಸಾರಿ ನೋಡಿ, ನನಗೆ ನೆನಪೇ ಬರೋದಿಲ್ಲ ಕರೆಕ್ಟ್. ಇದು ನೋಡಿ ಸಂಜೀವ್ ಶೆಟ್ಟಿ ಅಂತ ತಗೊಂಡದ್ದು ನೋಡಿ. ಹೀಗೆ ಇವತ್ತು ಈ ರೀತಿ ಇರ್ತೇನೆ, ಕಾಣ್ತದ ಇವತ್ತು ಈ ರೀತಿ ಎಲ್ಲ ವೇರ್ ಮಾಡಿದ್ದು ನೋಡಿ. ಬ್ಲೌಸ್ ಡಿಸೈನ್ ನೋಡಿ ಹೀಗೆ ಬಂದಿದೆ ಹೀಗೆ. ಹಾಗೆ ಇದೆಲ್ಲ ಸಂಜೀವ್ ಶೆಟ್ಟಿಯಿಂದ. ಮತ್ತೆ ನಿನ್ನೆ ಸಹ ಒಂದು ಕಮೆಂಟ್ ಬಂದಿತ್ತು ಒಂದು ಡ್ರೆಸ್ ಬಗ್ಗೆ, ಅಥವಾ ನಾನು ಇಲ್ಲಿಂದ ತಗೊಂಡು ಗೊತ್ತುಂಟ, ಅದು ಸಹ ಆನ್ಲೈನಿಂದ. ಅದರ ಲಿಂಕ್ ಬೇಕಿದ್ರೆ ಹಾಕ್ತೇನೆ ಆಯ್ತಾ, ಅಲ್ಲಿ ಇವತ್ತು ನೆನಪಲ್ಲಿ ಹಾಕ್ತೇನೆ ಲಿಂಕ್. ಹಾಗೆ ಹೆಚ್ಚಿನವ್ರು ಲಿಂಕ್ ಕೇಳಿದ್ದೇವೆ, ಅದೆಲ್ಲ ಆನ್ಲೈನಿಂದ ತಗೊಂಡು. ಮತ್ತೆ ಗೈಸ್ ಎಂತ ಹೋದ್ರು, ನಂಗೆ ಅಲ್ಲಿ ಮಾತಾಡಲಿಕ್ಕಾಗಲಿಲ್ಲ. ನಾವು ಬಂದೆವು ಮನೆಗೆ, ಒಂದು ಬೊಂಡೆಲ್ಲ ಕೊಟ್ಟು ಬಂದದ್ದು. ಈಗ ತುಂಬ ಸೆಕೆ ಅಲ್ಲ, ಮತ್ತೆ ನಾವು ಈಗ ಬೊಂಡ ಕುಡಿಯೋದು ಜಾಸ್ತಿ, ಒಳ್ಳೆ ತಂಪಾಗ್ತದೆ. ಮತ್ತೆ ಇದು ಎಂತ ಅಲ್ಲ ಕಳ್ಳಂತೆ ಇದು ಎಂತ ವಾಟರ್ ಮೆಲನ್ ಜ್ಯೂಸ್ ಕೊಡ್ತೇವೆ. ಶೇಂದಿ ಎಲ್ಲ ಕುಡಿಯುವುದಿಲ್ಲ ಗೈಸ್, ಅವ್ರು ಸುಳ್ಳು ಹೇಳುದು. ಮತ್ತೆ ವಾಟರ್ ಮೆಲನ್ ಜ್ಯೂಸ್ ಕೊಡ್ತೇವೆ, ಸ್ವಲ್ಪ ಬಾಡಿಯನ್ನು ತಂಪು ಮಾಡಿಸುದು. ಈಗ ನಿಜವಾಗಿ ಶೇಂದಿ ಕುಡಿಬೇಕು, ಒಳ್ಳೆ ತಂಪು. ತನ್ನಿ ನಾಳೆ ಆಯ್ತು ಸಿಕ್ಕಿದ್ರೆ, ನಾಳೆ ಸಿಕ್ಕಿದ್ರೆ ತನ್ನಿ ಅಂತೇಳಿ. ಇಲ್ಲಿ ಸಿಗುದಿಲ್ಲ. ನಾವು ಮನೆ ಉಡುಪಿ ಆಚೆ ಎಲ್ಲ ಹೋದ್ರೆ ಸಿಗ್ತದಲ್ಲ, ಯಾರಿಗೆ ಗೊತ್ತು, ಅಲ್ಲೆಲ್ಲ ಹೋದ್ರೆ ಸಿಗ್ತದೆ. ಯಾಕೆ ಸಿಕ್ಕಿದ್ರೆ ತರ್ತಾರ ಅವರು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಶೇಂದಿ ಒಳ್ಳೇದಲ್ಲ ಹೆಲ್ತಿಗೆ. ಹಾಗೆ ಮತ್ತೆ ಇಲ್ಲಿ ಕುತ್ಕೊಳ್ಳೋದು ಅಮಲ್ ಆಗ್ತದೆ ಹಾಗೆಲ್ಲ. ಮತ್ತೆ ಎಂತ ವಿಶೇಷ ಅಲ್ಲ, ಬೇರೆ ಎಂತ ಬೇರೆ ಏನಿಲ್ಲ. ಮತ್ತೆ ನೋಡಿ ಸಾರಿ ಈ ರೀತಿ ಇರ್ತದೆ ನೋಡಿ, ಇದು ಇದೆಲ್ಲ ಹೀಗೆ ಇಷ್ಟು ಸಣ್ಣದು ಇಡುದು ನಾನು ಎಲ್ಲ ಸಾರಿಗೆ ನೋಡಿ ಹೀಗೆ. ಯಾಕೆ ಹೇಳಿದರೆ ನನಗೆ ಈ ದೊಡ್ಡದು ಇಷ್ಟ ಆಗುದಿಲ್ಲ, ಇಷ್ಟೇ ಚಿಕ್ಕದು ಇಡುದು, ಇದು ಕೊಂಡೆ ಅಂತ ಹೇಳುತ್ತೇವಲ್ಲ ಹಾಗೆ. ಅಂದರೆ ಇವತ್ತು ಎಲ್ಲಿಗೆ ಹೋಗಲಿಲ್ಲ. ಮತ್ತು ಇವತ್ತು ಹೋದ್ರೆ ಸಹ ಲಾಂಗ್ ಸ್ವಲ್ಪ, ಅಲ್ಲೆಲ್ಲ ರೀಲ್ಸ್ ಎಲ್ಲ ಮುಗಿಸಿ ಬೇಗ ಬಂದೆವು ಮನೆಗೆ. ಇವರು ನನಗೆ ಕ್ಯಾಮರಾ ಆನ್ ಮಾಡಿ ಹಿಂದಿನಿಂದ ಅಲ್ಲಿ ಕ್ಯಾಮರಾದ ಹಿಂದೆ ನಗಡ್ತಾ ಇದ್ದಾರೆ. ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಜಾಸ್ತಿ ಆಯ್ತು. ಅವರು ನಗುತ್ತಾ ಇದ್ದಾರೆ. ಯಾಕೆ ನಗಡ್ತು, ಎಂತ ಉಂಟು ನಗಡ್ಲಿ? ನಮ್ಮಷ್ಟೇ ನಾವು ನಗಾಡ್ಬಾರ್ದ, ಅದಕ್ಕೂ ಪರ್ಮಿಷನ್ ಬೇಕಾ ನೋಡಿ. ಅವರನ್ನೊಮ್ಮೆ ತೋರಿಸ್ತೇನೆ. ಗೈಸ್ ಆಯ್ತು, ಇವತ್ತೇನಿಲ್ಲ ಮಾತಾಡ್ಲಿಕ್ಕೆ ಜಾಸ್ತಿ ನನಗೆ. ಮತ್ತೆ ನಾಳೆ ನಾವು ವಿಡಿಯೋದಲ್ಲಿ ಸಿಗುವ. ನಾಳೆ ಏನಾದರೂ ವಿಶೇಷ ಎಲ್ಲ ಇದ್ರೆ ನಾಳೆ ಹೇಳ್ತೇನೆ. ಮತ್ತೆ ಇವತ್ತೊಂದು ರೀಲ್ ಅಪ್ಲೋಡ್ ಆಗಿದೆ, ನನ್ನವಳು ಅಪರಂಜಿ ಅಷ್ಟೇ. ನನ್ನವಳು ಅಪರಂಜಿ ನನ್ನವಳು ಅಪರಂಜಿ ಅಂತ ಟೈಟಲ್ ಕೊಟ್ಟಿದ್ದೇನೆ. ಸೊ ನೋಡಿ ಎಲ್ಲರೂ ಕೂಡ. ಇನ್ಸ್ಟಾಗ್ರಾಮ್ ID ಶರ್ಮಿಳಾ GK5, ಮತ್ತೆ ಫೇಸ್ಬುಕ್ ಕೂಡ ಶರ್ಮಿಳಾ GK. 82+ ಫಾಲೋವರ್ಸ್ ಆದ್ರು ನಮಗೆ, ಹಾಗೆ ತುಂಬಾ ಸಂತೋಷ. ಇದು ನಿಮ್ದು ಮೇಡಮ್, ನಿಮ್ದು ಈಗ ಫಾಲೋವರ್ಸ್ ಫೇಸ್ಬುಕ್ 1 ಲಕ್ಷ ಆದರೆ ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಿ ಅಂತ? ಹೌದು, ಗ್ರ್ಯಾಂಡ್ ಸೆಲೆಬ್ರೇಷನ್.
ಎಷ್ಟು ಜನಕ್ಕೆ ಸೆಲೆಬ್ರೇಷನ್? ಎಲ್ಲರಿಗೆ ಹೇಳುವ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ. ಹೌದು. ಅಲ್ಲ ಹ್ಞೂ. ಎಲ್ಲರಿಗೆ ಕೂಡ ಹೇಳು. ಎಲ್ಲಿ ಬರ್ಲಿಕ್ಕೆ ಹೇಳೋದು? ಅದು ಮತ್ತೆ ಆಗ್ಲಿ 1 ಲಕ್ಷ ಆದಮೇಲೆ ಎಲ್ಲರನ್ನು ಕರೆಯುವ. ಹಾಗೆಲ್ಲ ಆಮೇಲೆ ಎಲ್ಲ ಪ್ಲಾನ್ ಮಾಡಿ ಹೇಗೆಲ್ಲ ಅಂತೇಳಿ ಎಲ್ಲ ಆಮೇಲೆ ಯೋಚನೆ ಮಾಡಿ ಎಲ್ಲ ಇಂಜಿನಿಯರ್ ಎಲ್ಲ ಕರೆಸಿ ಪ್ಲ್ಯಾನ್ ಎಲ್ಲ ಮಾಡಿಸುವ ಇಂಜಿನಿಯರ್ ಹತ್ರ. ಹೌದು, ಹಾಗೆಲ್ಲ ಮಾಡಿ ಅಲ್ಲ. ಗಮ್ಮತ್ತು ಮಾಡಿ. ಅಲ್ಲ ಇಂಜಿನಿಯರ್ ಎಂತಕ್ಕೆ ಇಂಜಿನಿಯರ್ ಎಂತಕ್ಕೆ ಅದು ಇದು ಅರೇಂಜ್ಮೆಂಟ್ ಮಾಡಲಿಕ್ಕೆಲ್ಲ ಕಾಂಟ್ರಾಕ್ಟ್ ಬೇಡ. ಕಾಂಟ್ರಾಕ್ಟ್ ಮತ್ತೆ ಅದು ಅದು ತಯಾರು ಮಾಡಲಿಕ್ಕೆಲ್ಲ, ಹ್ಮ್? ಅದು ತಯಾರು ಮಾಡಲಿಕ್ಕೆ ಆಮೇಲೆ ಕಾಂಟ್ರಾಕ್ಟರ್ ಇಂಜಿನಿಯರ್ ಮಾತಾಡ್ತಾರೆ. ಹೌದು. ಆಯ್ತಲ್ಲ, ಮತ್ತೆ ಕ್ಯಾಟ್ರಸ್ ಎಲ್ಲ ಕ್ಯಾಟ್ರಸ್ ಕ್ಯಾಟ್ರಸ್ ತರಿಸುವ ಮತ್ತೆ. ಮತ್ತೆ ನೀವು ಶೆಡ್ ಎಲ್ಲ ಹಾಕಬೇಕಲ್ಲ ದೊಡ್ಡ ನಮ್ಮ ಇಲ್ಲಿ, ಅದಕ್ಕೆ ಇಂಜಿನಿಯರ್ಸ್ ಎಲ್ಲ ಬೇಕಲ್ಲ ಹೌದು. ಹಾಗೆ. ಎಲ್ಲ ಮಾಡುವ. ಮತ್ತು ಅಲ್ಲಿಂದ ಚೆಕಿಂಗ್ ಮಾಡಲಿಕ್ಕೆ PWD ಇಂಜಿನಿಯರ್ಸ್ ಎಲ್ಲ ಕರೆಸುವ. ಆಯ್ತು, ಎಲ್ಲ ಸ್ಟೇಜ್ ಮತ್ತು ಮುರಿದು ಬೀಳ್ಬಾರ್ದಲ್ಲ ಗೆಸ್ಟ್ ಎಲ್ಲ ಬರುವಾಗ, ಅದಕ್ಕೆ. ಮತ್ತೆ ಕುಣಿಲಿಕ್ಕಿಲ್ವ ನಮ್ಮಿಬ್ಬರಿಗೆಲ್ಲ? ಹುಲಿವೇಷ. ಹೌದು. ಅದಕ್ಕೆ ನಾವು ಮೊದಲೀಗ ಆ್ಯನಿವರ್ಸರಿ ಬರ್ತದೆ, ಒಟ್ಟಿಗೆ ಆ್ಯನಿವರ್ಸರಿ ನೆನ್ಪುಂಟಲ್ಲ. ಇನ್ನು ಆಯಿತು, ಈಗ ಹೇಳುದಿಲ್ಲ ಗೈಸ್, ಅದು ಹತ್ತಿರ ಬರುವಾಗ ಹೇಳು ಆಯ್ತಾ. ಮತ್ತೆ ಸೆಲೆಬ್ರೇಷನ್ ಉಂಟು, ಗಮ್ಮತ್ತುಂಟು. ಹೇಳುದಲ್ಲಿದೆ ಗೊತ್ತಿಲ್ಲ ಅವರಿಗೆ ನಾನು ಎಂತ ಹೇಳಿದ್ದೇನೆ. ನಾನು ಯಾವುದೋ ಲೋಕದಲ್ಲಿದ್ದೇನೆ ರೀ, ಯಾವುದೋ ಲೋಕದಲ್ಲಿದ್ದೇನೆ ಅಂತ ಅಂತ ಗೊತ್ತಿಲ್ಲ. ಆಯ್ತು, ಯಾವುದು? ಪ್ರೇಮಲೋಕ. ಪ್ರೇಮ ಲೋಕದಲ್ಲಿದ್ದೇನೆ. ಪ್ರೇಮಲೋಕ ದೇವಲೋಕ ನನ್ನ ಕತೆ ಈಗ, ನನ್ನ ಮನೆ ಈಗ, ನನ್ನ ಮನೆ ಈಗ. ಇಲ್ಲಿ ನಾನು ಕಟ್. ನನ್ನ ಗಂಡ. ನನ್ನ ಮನೆ ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ, ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗಳು. ಆಯ್ತು, ಇನ್ನು ಒಳ್ಳೆ ಜಾಲಿ ಆಯ್ತು ಇವತ್ತು ನಮ್ಗೆ ಹೋಗಿಕೊಂಡು, ತುಂಬಾ ಖುಷಿ ಆಯ್ತು. ಮಕ್ಕಳು ಕಮ್ಮಿ ಆಗಿದೆ, ಏನು ಫುಡ್ ಎಲ್ಲ ಹೊರಗೆ ಹೋಗಿದೆ, ಎಲ್ಲ ಬೊಂಡಕ್ಕೆ ಮಾತ್ರ ಬೊಂಡ ಮಾತ್ರ ಕೊಡ್ತದೆ. ಮತ್ತೆ ಮನೆಯಲ್ಲೆಲ್ಲ ಉಂಟು, ಎಲ್ಲ ರೆಡಿ, ಮನೆಯಲ್ಲಿ ಎಲ್ಲ ರೆಡಿ ಉಂಟು, ಫುಡ್ ಎಲ್ಲ ರೆಡಿ ಉಂಟು. ಹಾಗೆ ಅದಕ್ಕೋಸ್ಕರ ಬೇಡ ಅಂತ ಮತ್ತೆ ನಾವು ಹೊರಗೆ ತಿನ್ನುವುದಿಲ್ಲ. ಮತ್ತೆ ವೇಸ್ಟ್ ಆಗೋದು ಬೇಡ ಅಂತೇಳಿ ತುಂಬ ಉಂಟು, ಫುಡ್ ಎಲ್ಲ ಮಾಡಿದ್ದೇವೆ, ರೆಡಿ ಮಾಡಿ ಹಾಗೆಲ್ಲ ಹೋಗಿದ್ದೇವೆ, ಎಲ್ಲ ಉಂಟು. ಇನ್ನು ಬಿಸಿ ಮಾಡಿ ಊಟ ಮಾಡೋದು ಅಷ್ಟೇ ಒಂದು ಕೆಲಸ. ಓಕೆ, ಇನ್ನು ನೀವು ಬಾಯ್ ಬಾಯ್ ಹೇಳಿ. ಬಾಯ್. ಏಯ್ ಮೆಲ್ಲ ಹೇಳ, ಅಲ್ಲಿಂದ ಅಷ್ಟೇ ಸಾಕು. ಹೇಳ್ಬಿಡಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತಾ? ಇನ್ನು ನಾಳೆ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್ ಬಾಯ್. ನಗುವ ನಯನ